ನೋಡ್ಕೊಳ್ಳಿ ಕ್ವಶನ್ನು. ಯೂಸ್ ಲ್ಯಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫಿಟ್ ಎ ಪಾಲಿನಾಮಿಯಲ್ ಫಾರ್ ದ ಡೇಟಾ. ಎಕ್ಸ್ ಕೊಟ್ಟಿದ್ದಾರೆ 0, 1, 3, 4. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ -12, 0, 6, 12. ಹೆನ್ಸ್ ಎಸ್ಟಿಮೇಟ್ ವೈ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೇಳಿದ್ದಾರೆ. ಫಸ್ಟ್ ಏನು ಕೇಳಿದ್ದಾರೆ ಅವರು? ಪಾಲಿನಾಮಿಯಲ್ ಕೇಳಿದ್ದಾರೆ. ಫಿಟ್ ಎ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ಇದನ್ನ ಬರ್ಕೊಳ್ಳಿ. x0, x1, x2, x3, x0 0, x1 1, x2 3, x3 4. ಆಮೇಲೆ y0 -12, y1 0, y2 6, y3 is equal to 12. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲ್ಯಾಗ್ರಾಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಬರ್ದ್ಬಿಟ್ಟು ಏನು ಮಾಡಬೇಕು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ x minus x1, x minus x2, x minus x3 whole divided by x0 minus x1, x0 minus x2, x0 minus x3 into y0 ಪ್ಲಸ್ ಆಮೇಲೆ ಅದೇ ಥರ ಇಲ್ಲಿ x minus x0, x minus x2, x minus x3. ಇಲ್ಲಿ x minus x0 ಬರೀಬಾರ್ದು. ಈ ಟರ್ಮಲ್ಲಿ x minus x1 ಬರೀಬಾರ್ದು. ಕೆಳಗಡೆ x ಬದಲು x1 ಹಾಕ್ಕೊಳ್ಳಿ. x1 minus x0, x1 minus x2, x1 minus x3 into y1. ನೆಕ್ಸ್ಟು ಪ್ಲಸ್ x minus x0, x minus x1, x minus x3 whole divided by x2 minus x0, x2 minus x1, x2 minus x3 into y2. x minus x0, x minus x1. ಇಲ್ಲಿ x minus x2 ಬರೆಯೋಕ್ಕೆ ಹೋಗಬೇಡಿ. x minus x2 whole divided by ಇಲ್ಲಿ x3 minus x0, x3 minus x1, x3 minus x2 ಇಂಟು y3. ಇದು ಫಾರ್ಮುಲಾ. ಏನು ಮಾಡಬೇಕಂದ್ರೆ ಇಲ್ಲಿ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇಲ್ಲಿ ಪಾಲಿನಾಮಿಯಲ್ ಫೈಂಡ್ ಮಾಡೋದ್ರಿಂದ ಎಕ್ಸ್ ಜಾಗದಲ್ಲಿ ಏನೂ ಹಾಕಬಾರ್ದು. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಜಾಗದಲ್ಲಿ ಎಕ್ಸೇ ಇರಲಿ. x minus x1 ಅಂದರೆ x minus 1, x minus x2 ಅಂದರೆ x minus 3, x minus x3 ಅಂದರೆ x minus 4 whole divided by x0 minus x1 ಅಂದರೆ 0 minus 1, 0 minus 3, 0 minus 4 into y0 ಅಂದರೆ -12 ಪ್ಲಸ್ x minus x0 ಅಂದರೆ x minus 0, x minus x2 ಅಂದರೆ x minus 3, ಇದು x minus 4 whole divided by x1 minus x0. x1 ಅಂದರೆ 1, 1 minus 0, 1 minus 3, 1 minus 4, y1 ಅಂದರೆ ಇಂಟು 0. ನೆಕ್ಸ್ಟು ಪ್ಲಸ್ x minus x0 ಅಂದರೆ x minus 0, x minus x1 ಅಂದರೆ x minus 1, x minus x3 ಅಂದರೆ x minus 4 whole divided by ಈಗ x2 minus x0 ಅಂದರೆ 3 minus 0, 3 minus 1, 3 minus 4 ಇಂಟು y2 ಅಂದರೆ 6. ನೆಕ್ಸ್ಟ್
ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದರೆ ಎಕ್ಸ್ ಮೈನಸ್ 0, ಎಕ್ಸ್ ಮೈನಸ್ ಎಕ್ಸ್ 1 ಅಂದರೆ ಎಕ್ಸ್ ಮೈನಸ್ 1, ಎಕ್ಸ್ ಮೈನಸ್ ಎಕ್ಸ್ 2 ಅಂದರೆ ಎಕ್ಸ್ ಮೈನಸ್ 3 ಹೋಲ್ ಡಿವೈಡೆಡ್ ಬೈ ಎಕ್ಸ್ 3 ಮೈನಸ್ ಎಕ್ಸ್ ನಾಟ್ ಅಂದರೆ 4 ಮೈನಸ್ 0, ಎಕ್ಸ್ 3 ಮೈನಸ್ ಎಕ್ಸ್ 1 ಅಂದರೆ 4 ಮೈನಸ್ 1, ಎಕ್ಸ್ 3 ಮೈನಸ್ ಎಕ್ಸ್ 2 ಅಂದರೆ 4 ಮೈನಸ್ 3 ಇಂಟು ವೈ 3 ಅಂದರೆ ಇಂಟು 12. ನೋಡಿ ಆಮೇಲೆ ಏನು ಮಾಡಬೇಕಂದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ನೋಡಿ ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೋಬೇಕು. ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಶಿಫ್ಟು 9 3 ಈಕ್ವಲ್ ಡಿವೈಡ್ ಬೈ ಈ ಥರ -12 ಬೈ ಇದನ್ನ ಟೈಪ್ ಮಾಡ್ಕೊಳ್ಳಿ. -12 ಡಿವೈಡೆಡ್ ಬೈ 0 ಮೈನಸ್ 1 0 ಮೈನಸ್ 3 0 ಮೈನಸ್ 4. ನೋಡಿ -12 ಬೈ ಇದನ್ನ ಟೈಪ್ ಮಾಡ್ಕೊಳ್ಳಿ. 1 ಬರುತ್ತೆ. 1 ಬರೆದ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್ ಅಲ್ವಾ. ಈಗೇನು ಮಾಡಬೇಕು, ಎಕ್ಸ್ ಮೈನಸ್ 1 ಹಂಗೆ ಬರ್ಕೊಳ್ಳಿ. ಇಲ್ಲಿ ನಾನು ಹೇಳಿದ್ದೀನಿ ಎಕ್ಸ್ ಇಂಟು ಎಕ್ಸ್ ಅಂದರೆ ಎಕ್ಸ್ ಸ್ಕ್ವೇರು. ಆಮೇಲೆ ಏನು ಮಾಡಬೇಕು, -3 -4 ಅಂತ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳಿ. -3 -4 ಅಂದರೆ -7x. ಆಮೇಲೆ -3 ಇಂಟು -4 ಮಾಡಿ. -3 ಇಂಟು -4 ಪ್ಲಸ್ 12. ಆಮೇಲೆ ಏನು ಮಾಡಬೇಕು, 0 ಬೈ ಎನಿಥಿಂಗ್ ಇಸ್ 0. ಈ ಟರ್ಮ್ನ ಬಿಟ್ಬಿಡಿ, ಯಾಕಂದರೆ ಇದು 0 ಆಗುತ್ತೆ. ನೆಕ್ಸ್ಟ್ ಇದನ್ನ ಮಾಡಿ. 6 ಬೈ 3 ಮೈನಸ್ 0 3 ಮೈನಸ್ 1 3 ಮೈನಸ್ 4 -1 ಬರುತ್ತೆ, ಬರ್ಕೊಬಿಡಿ. ಇಲ್ಲಿ -1 ಬದಲು ಬರೀ ಮೈನಸ್ ಬರೆದ್ರೂ ಸಾಕು, ಯಾಕಂದರೆ 1 ಇಂಟು ಎನಿಥಿಂಗ್ ಅದಕ್ಕೆ 1 ಬಂದರೆ ಏನೂ ಬರೀಲಿಲ್ಲ ಅಂದ್ರೂ ನಡೆಯುತ್ತೆ. -1 ಬಂದಾಗ ಬರೀ ಮೈನಸ್ ಬರೆದ್ರೆ ಸಾಕು. ಗೊತ್ತಾಗ್ತಿದೆಯಲ್ವ. ಈಗ ಎಕ್ಸ್ ಮೈನಸ್ 0 ಅಂದರೆ ಎಕ್ಸು. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಏನು, ಎಕ್ಸ್ ಸ್ಕ್ವಯರ್. ಆಮೇಲೆ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಲ್ವಾ. ಈಗ -1 -4 ಮಾಡಿ ಕ್ಯಾಲ್ಸಿಲಿ. -1 -4 -5x ಬರುತ್ತೆ ಇಲ್ಲಿ. ಆಮೇಲೆ -1 ಇಂಟು -4 ಮಾಡಿ. -1 ಇಂಟು -4 ಪ್ಲಸ್ 4 ಬರುತ್ತೆ. ನೆಕ್ಸ್ಟು ಬಂದು 12 ಬೈ ಇದು ಮಾಡೋಣ. 12 ಡಿವೈಡೆಡ್ ಬೈ 4 ಮೈನಸ್ 0 4 ಮೈನಸ್ 1 4 ಮೈನಸ್ 3. ಇದು 1 ಬರ್ತಾ ಇದೆ, ಬರೀ ಪ್ಲಸ್ ಬರೆದ್ರೆ ಸಾಕು. +1 ಬಂದರೆ ಬರೀ ಪ್ಲಸ್ ಬರೀರಿ ಸಾಕು. -1 ಬಂದರೆ ಬರೀ ಮೈನಸ್ ಬರೀರಿ. ಇಲ್ಲಿ 1 ಬಂದರೆ ಅದು +1 ಇದ್ದಂಗೆ. ಪ್ಲಸ್ ಬರೆದ ಮೇಲೆ ಏನು ಮಾಡಿ, ಎಕ್ಸ್ ಮೈನಸ್ 0 ಅಂದರೆ ಎಕ್ಸು. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. -1 -3 ಈ ಥರ -1 -3 ಹೊಡೀರಿ. -4x ಆಗುತ್ತೆ. ಈ -4 ಬರುತ್ತಲ್ಲ, ಇಂಟು ಎಕ್ಸ್ ಮಾಡ್ಕೊಳ್ಳಿ. ಆಮೇಲೆ -1 ಇಂಟು -3 ಮಾಡಿ. ಈ ಥರ ಶಾರ್ಟ್ಕಟ್ಟಲ್ಲಿ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಫಸ್ಟ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿ. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 7 7x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ x ಇಂಟು 12 12x ಮೈನಸ್ ಇಂಟು ಪ್ಲಸ್ ಮೈನಸ್ 1 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ಸು 1 ಇಂಟು 7x 7x ಮೈನಸ್ ಇಂಟು ಪ್ಲಸ್ ಮೈನಸ್ಸು 1 ಇಂಟು 12 12. ನೆಕ್ಸ್ಟು ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಮೈನಸ್ ಇಂಟು ಮೈನಸ್ ಪ್ಲಸ್ಸು ಎಕ್ಸ್ ಇಂಟು 5x 5x ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ಸು ಎಕ್ಸ್ ಇಂಟು 4 4x ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಇಂಟು 4x 4x ಸ್ಕ್ವೇರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ಸು ಎಕ್ಸ್ ಇಂಟು 3 3 3x. ಈಗೇನು ಮಾಡಬೇಕಂದ್ರೆ ನೀವು ಇಲ್ಲಿ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಎಕ್ಸ್ ಕ್ಯೂಬ್ ಎಷ್ಟಿದೆ ನೋಡಿ ಎಕ್ಸ್ ಕ್ಯೂಬ್ ಬಂದು ಇಲ್ಲಿದೆ ಇಲ್ಲಿದೆ ಇಲ್ಲಿದೆ. ಕೋಫಿಷಿಯಂಟ್ನ ಬರೀರಿ. ಈಗ
ಇಲ್ಲಿ ಎಕ್ಸ್ ಕ್ಯೂಬ್ ಅಂದರೆ 1 ಅಂತ, ಮೈನಸ್ ಎಕ್ಸ್ ಕ್ಯೂಬ್ ಅಂದರೆ -1 ಅಂತ, ಪ್ಲಸ್ ಎಕ್ಸ್ ಕ್ಯೂಬ್ ಅಂದರೆ +1 ಅಂತ. ಆನ್ಸರ್ +1. 1 ಇಂಟು ಎಕ್ಸ್ ಕ್ಯೂಬ್ ಮಾಡಿ ಎಕ್ಸ್ ಕ್ಯೂಬ್ ಆನ್ಸರು. ಈಗ ಎಕ್ಸ್ ಸ್ಕ್ವೇರ್ ನೋಡಿ, ಎಕ್ಸ್ ಸ್ಕ್ವೇರ್ಗೆ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ. ಈ ಕೋಫಿಷಿಯಂಟ್ಸ್ನ ತೊಗೊಳ್ಳಿ. ನೋಡಿ, ಎಕ್ಸ್ ಸ್ಕ್ವೇರ್ಗೆ ಇಲ್ಲಿ -7 ಇದೆ, -7 ಹೊಡೀರಿ. ಇಲ್ಲಿ -1 ಇದೆ, -1 ಹೊಡೀರಿ. ಇಲ್ಲಿ +5 ಇದೆ, +5 ಹೊಡೀರಿ. ಇಲ್ಲಿ -4 ಇದೆ, -4 ಹೊಡೀರಿ. ಆನ್ಸರ್ -7 ಬರುತ್ತೆ. -7 ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟು ಏನು, ಎಕ್ಸು. ಈಗ ನೋಡಿ, ಇದು +2. ಇದು ಎಲ್ಲ ಮಾರ್ಕ್ ಮಾಡೋಕ್ಕೆ ಹೋಗಬೇಡಿ, ನಿಮಗೆ ಅರ್ಥ ಮಾಡ್ಸೋಕ್ಕೆ ಮಾರ್ಕ್ ಮಾಡ್ತಾಯಿದ್ದೀನಿ ನಾನು. ಇದು ಮತ್ತು ಇದು. ಈಗ ಎಕ್ಸ್ ಕೋಫಿಷಿಯಂಟ್ಸ್ನ ಆ್ಯಡ್ ಮಾಡಿ, ಲೈಕ್ ಟರ್ಮ್ನ ಮಾತ್ರ ಆ್ಯಡ್ ಮಾಡಬೇಕು ಆ ಥರ. ಈಗ 12, ಇಲ್ಲಿ +7, ಆಮೇಲೆ ಎಕ್ಸ್ ಅಂದರೆ -4 +3 ಎಷ್ಟು ಬರುತ್ತೆ? 18x. ಈಗ ನಂಬರ್ ಬಂದು ಬರೀ ನೋಡಿ, ಉಳಿದಿದ್ದು ಯಾವುದು? ಬರೀ ನಂಬರ್ -12ನ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ನೋಡಿ, ಇದಾದಮೇಲೆ ಹೆನ್ಸ್ ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ y ಅಟ್ x = 2 ಅಂತ ಕೇಳಿದ್ದಾರೆ. ಅದಕ್ಕೆ f(2)ನ ಫೈಂಡ್ ಮಾಡಿ. f(2) ಅಂದರೆ x ಜಾಗದಲ್ಲಿ 2 ಹಾಕಬೇಕು. 7 × 2² + 18 × 2 -12. ಈಗ ನೋಡಿ, ಕ್ಯಾಲ್ಸಿಲಿ ಬೇಕಿದ್ರೆ ಇದನ್ನ ಟೈಪ್ ಮಾಡ್ಕೊಳ್ಳಿ. ಆಲ್ಫಾ ಕ್ಲೋಸ್ ಬ್ರ್ಯಾಕೆಟ್ x³ -7 x² + 18x -12. ಕ್ಯಾಲ್ಕುಲೇಟ್. x ಜಾಗದಲ್ಲಿ 2 ಹಾಕಿ, 4 ಆನ್ಸರ್. Therefore y at x = 2 is 4 ಅಂತ ಬರ್ಕೊಡಿ. ಇದೇ ಫೈನಲ್ ಆನ್ಸರ್. ಇನ್ನೊಂದು ಸತಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಈಗ ನೋಡಿ, ಸಿಂಪಲ್ಲು. ಯೂಸ್ ಲಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾ ಟು ಫಿಟ್ ಎ ಪಾಲಿನಾಮಿಯಲ್ ಅಂತ ಕೇಳಿದ್ದಾರೆ. ಇದು x0, x1, x2, x3, y0, y1, y2, y3. ಲಾಗ್ರೇಂಜಸ್ ಇಂಟರ್ಪೋಲೇಷನ್ ಫಾರ್ಮುಲಾಗೆ ಇದು ಫಾರ್ಮುಲಾ ಬರೆದಾದ್ಮೇಲೆ ನೀಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಹಂಗೆ ಇರಲಿ, x1, x2, x3 ಮತ್ತು y0, y1, y2, y3, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈ ಥರ ಆಗುತ್ತೆ. ಅದಾದಮೇಲೆ ಏನು ಮಾಡಬೇಕು? ಸಬ್ಸ್ಟಿಟ್ಯೂಷನ್ ಆದಮೇಲೆ ಫಸ್ಟ್ ಕ್ಯಾಲ್ಸಿಲಿ -12 ಇದು ಮಾಡ್ಕೋಬೇಕು. 0/anything 0, ಈ ಟರ್ಮ್ನೇ ಬಿಟ್ಬಿಡಿ. 6/anything ಮಾಡಿ. 12/ಇದು 6/ಇದು 12/ಇದು ಮಾಡಾದಮೇಲೆ ಈ x-1 ಹಂಗೆ ಇಟ್ಕೊಳ್ಳಿ. x-3ನ x-4 ಮಲ್ಟಿಪ್ಲೈ ಮಾಡೋದು ಯಾವ ಥರ ಅಂದರೆ, ಫಸ್ಟ್ x × x x² ಬರ್ಕೋಬೇಕು. ಆಮೇಲೆ ಈ -3 -4 ಕ್ಯಾಲ್ಸಿಲ್ ಹೊಡೀರಿ, -7x ಆಗುತ್ತೆ. ಆಮೇಲೆ -3 × -4 ಮಾಡಿ +12. ಆ ಥರ ಡೈರೆಕ್ಟಾಗಿ ಮಾಡ್ಕೊಳ್ಳಿ. x × x x² -3 -4 ಹೊಡೀರಿ. ಇದು 0 ಆಯಿತು, ಇದು ಬಿಟ್ಬಿಡಿ. ಇಲ್ಲಿ x-0 ಎಕ್ಸು. ಇದು 6/anything ಮಾಡಿದಾಗ -1 ಬರುತ್ತೆ, ಬರೀ ಮೈನಸ್ ಬರ್ಕೋಬೇಕು. ಆಮೇಲೆ x-1 x-4 ಮಲ್ಟಿಪ್ಲೈ ಮಾಡೋದು ಹೆಂಗೆ ಅಂದರೆ, x × x x² -1 -4 ಮಾಡಿದಾಗ -5 ಬರುತ್ತೆ. -1 × -4 ಮಾಡಿದಾಗ +4 ಬರುತ್ತೆ. ಇಲ್ಲಿ x-0 ಎಕ್ಸು. x × x x² -1 -3 ಮಾಡಿದಾಗ -4x ಬರುತ್ತೆ. -4 ಬರುತ್ತೆ, ಅದಕ್ಕೆ x ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಆಮೇಲೆ -1 × -3 ಮಾಡಿದಾಗ +3 ಬರುತ್ತೆ, ಅದನ್ನ ಬರ್ಕೊಳ್ಳಿ. 12/anything ಇದನ್ನ ಮಾಡಿದಾಗ 1 ಬರುತ್ತೆ, ಅದಕ್ಕೆ ಬರೀ 1 ಬರಲಿಲ್ಲ ಅಂದರೂ ನಡೆಯುತ್ತೆ, ಬರೀ ಪ್ಲಸ್ ಬರೀಬೇಕಷ್ಟೆ. ಆಮೇಲೆ ಇದನ್ನ ಎಕ್ಸಿಂದ ಇದು 3 ಮಲ್ಟಿಪ್ಲೈ ಮಾಡಿ ಬರೀರಿ. -1ಇಂದ ಇದು 3 ಮಲ್ಟಿಪ್ಲೈ ಮಾಡಿ ಬರೀರಿ. -x ಇದನ್ನ ಮಲ್ಟಿಪ್ಲೈ ಮಾಡಿ, +x ಇದು ಮಲ್ಟಿಪ್ಲೈ ಮಾಡಿ. ಈ ಥರ ಲೈಕ್ ಟರ್ಮ್ನ ಆ್ಯಡ್ ಮಾಡಿ, ಸಪ್ರೇಟ್ ಮಾಡಿ, ಇಟ್ಸ್ ಬರುತ್ತೆ. f(2) ಅಂದರೆ x ಜಾಗದಲ್ಲಿ 2 ಹಾಕಿ, ಆಮೇಲೆ ಕ್ಯಾಲ್ಸಿಲ್ ಹೊಡೆದ್ರೆ ಈ ಆನ್ಸರ್ ಬರುತ್ತೆ. ಇಷ್ಟೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.